ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 2 ಆಫ್ 50 ಡೇಸ್ ಚಾಲೆಂಜ್ ಆಫ್ ಬಾಯಿಂಗ್ ಡ್ಯೂಕ್ 390. ಇವತ್ತು ನಾನು ನನ್ನ ಟಾರ್ಗೆಟ್ನ ರೀಚ್ ಮಾಡಿದ್ದೀನಿ ಅಂತ ನನಗೆ ಸಂತೋಷ ಇದೆ. ಫಸ್ಟ್ಲಿ ಹೇಳಬೇಕು ಅಂತಂದರೆ ಫಸ್ಟು ಶ್ಯಾಡೋ ಫ್ಯಾಕ್ಸ್ಲಿ ನಾನು ಇವತ್ತು ಟೋಟಲ್ ಅರ್ನಿಂಗ್ಸ್ ಬಂದು 498 ರೂಪಾಯಿ. ಅದ್ರ ಜೊತೆಗೆ ಝೊಮ್ಯಾಟೋದಲ್ಲಿ ಇವತ್ತು ಜಾಸ್ತಿನೇ ಮಾಡಿದೆ. ಇವತ್ತು ಝೊಮ್ಯಾಟೋದಲ್ಲಿ 972 ರೂಪಾಯಿ ಟೋಟಲ್ ಎರಡೂ ಸೇರಿ ಆಯಿತು. ನಂದು ಟೋಟಲ್ ಮೊತ್ತ ಬಂದು 1470. ಅದ್ರ ಜೊತೆಗೆ ಡೇ 1 ಆ್ಯಂಡ್ ಡೇ 2 ಟೋಟಲ್ ಅರ್ನಿಂಗ್ಸ್ ಬಂದು ಟೋಟಲ್ ಎಲ್ಲ ಸೇರಿ ನಂದು 2840 ರೂಪಾಯಿ ಆಗುತ್ತೆ. ಹೌದು, ನಾನು ನನ್ನ ಚಾಲೆಂಜ್ನ ಟಾರ್ಗೆಟ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಅದು ಸಂತೋಷ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಂತ ಬಂದೆ ಅಂದರೆ ಇನ್ನೊಂದು ಮಿಸ್ಟೇಕ್ ಮಾಡಿಕೊಂಡೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅತಿ ಆಸೆ ಗತಿ ಕೇಡು ಅಂತ. ಅದೇ ಥರ ಆಯಿತು ನನಗೂ. ಟೈಮ್ ಬಂದು 4 ಗಂಟೆ ವಾಚ್ ಹಾಕೊಂಡ್ಬಂದಿಲ್ಲ ಇವತ್ತು. 4 ಗಂಟೆ ಆಯ್ತಾ ಬಂತು. ಗಾಡಿ ಕೈ ಕೊಟ್ಟಿಲ್ಲ, ನಾನೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ. ಮಧ್ಯಾಹ್ನ ಹೋಗಿ ಬಂದು ಕರೆಕ್ಟಾಗಿ ಚಾರ್ಜ್ ಹಾಕ್ದೆ. ಆಮೇಲೆ ತಿರ್ಗಾ ಸಂಜೆ ಬಂದ್ಬಿಟ್ಟು ಆರ್ಡ್ರ್ ಮಾಡೋಕ್ಕೆ ಹೋಗಿ ಗಾಡಿ ಆಫ್ ಆಗೋಯ್ತು. ತಳ್ಕೊಂಬಂದೆ. ನೋಡಿ ಇವಾಗ ಗಾಡಿ ಆಫ್ ಆಗಿಬಿಟ್ಟಿದೆ. ಹಾನೇ ಆಯ್ತಲ್ಲ ಗುರು, ತಳ್ಕೊಂಬಂದಿದ್ದೀನಿ. ಇವಾಗ ಬೆಳಗಿನ ಜಾವ 4 ಗಂಟೆ ಆಯ್ತಾ ಬಂತು. ಇವಾಗ ಬಂದಿದ್ದೀನಿ ಮನೆ ಹತ್ರ. ಇವಾಗ ವೀಡಿಯೋ ಮಾಡಿಬಿಟ್ಟು ಫುಲ್ಲು ಹೇಳ್ಬೇಡ ಅಂತ ಅನ್ನಿಸ್ತು, ಸೊ ಬಂದೆ. ಯಾವತ್ತೂ ಕೂಡ ಅಷ್ಟೇ ಒಂದು ಮನುಷ್ಯನಿಗೆ ಆಸೆ ಅನ್ನೋದು ಇರಬೇಕು, ಅತಿ ಆಸೆ ಅನ್ನೋದು ಇರಬಾರ್ದು. ಅದೇ ರೀತಿ ನಾನಿವತ್ತು ಇದು ನನ್ನ ಮಾರಲ್ ಆಫ್ ದ ಡೇ. ಡೇ 2 ನನ್ನ ಮಾರಲ್ ಬಂದು ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಅತಿ ಆಸೆಯಿಂದ ಇವತ್ತು ನಾನು ಪಟ್ಟಿರೋ ಪಾಡು ನನಗೆ ಗೊತ್ತಾಗಿದೆ. ದಿನಕ್ಕೆ ಎಷ್ಟು ಲಿಮಿಟ್ ಇದೆ, ಎಷ್ಟು ಆರ್ಡ್ರ್ ಮಾಡ್ಬೋದು, ಎಷ್ಟು ಮಾಡಬಾರ್ದು ಅದೆಲ್ಲ ಗೊತ್ತಾಗಿದೆ. ಇನ್ಮೇಲಾದರೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಡೇ 2 ಅಪ್ಡೇಟ್ ಕೊಡ್ತೀನಿ. ಬಾಯ್. ಇಷ್ಟೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಡೇ 2 ಮುಗೀತು ಇವತ್ತಿಗೆ. ಬಾಯ್.